ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ಅಪೂರ್ವ ಮೂರ್ತಿ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಅಲ್ಲೇ ಲಾಗ್ ಮಾಡಿ ಹತ್ತತ್ರ 1 ವೀಕೇ ಆಗೋಯ್ತು. ಯಾಕೆಂದ್ರೆ ಇವಾಗ ಸ್ವಲ್ಪ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಸ್ಯಾರಿ ಬಿಸ್ನೆಸ್ ಅದರಲ್ಲೇ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಆಗ್ತಿದೆ. ಅದಕ್ಕೋಸ್ಕರ ಲಾಗ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಮತ್ತೆ ಆ ಎಡಿಟಿಂಗು ಅದೆಲ್ಲ ಒಂದ್ ಸ್ವಲ್ಪ ರಿಸ್ಕ್ ಇರೋ ಕಾರಣ ಲಾಗ್ ಸ್ವಲ್ಪ ಕಮ್ಮಿ ಮಾಡ್ಬಿಟ್ಟಿದೀನಿ. ಅಲ್ಲಿ ಆಲ್ಮೋಸ್ಟ್ 1 ವೀಕ್ ಆಯ್ತು ಅನ್ಕೊಳ್ತೀನಿ ಲಾಗ್ ಮಾಡಿ. ಅದಕ್ಕೆ ಇವತ್ತೊಂದು ಲಾಗ್ ಮಾಡೋಣ ಅಂತ ಹೇಳಿ ಇವತ್ತು ಲಾಗ್ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಎದ್ದೊಳದೆ 5 o'clock. ಬಟ್ ಇವಾಗಂತೂ ತುಂಬಾನೇ ಚಳಿ ಇದೆ ಬೆಂಗಳೂರಲ್ಲಂತೂ. ಇವಾಗ 5 o'clock ಎದ್ದೊಳೋದಿಕ್ಕೆ ಆಗ್ತಾ ಇಲ್ಲ. 6:30 6 o'clock ಆಗ್ಬಿಡುತ್ತೆ. ಅವಾಗ್ಲೂ ಅಷ್ಟು ಚಳಿ ಇರುತ್ತೆ. ಮತ್ತೆ ಬೆಳಕಾಗಿರಲ್ಲ ಇವಾಗ ಬೇಗ ಅಂತೂ. ಮತ್ತೆ ಈ ಚಳಿಲಿ ವಾಕಿಂಗ್ ಆಗ್ಲಿ ಎಕ್ಸರ್ಸೈಸ್ ಅಲ್ಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಏನು ಕೂಡ ಮಾಡ್ತಾ ಇಲ್ಲ. ಎದ್ದೊಳದೆ 6 o'clock ಆಗುತ್ತೆ. 6 o'clock ಆದ್ರೂ ಚಳಿ ಅಷ್ಟೊಂದಿರುತ್ತೆ. ಸೊ ಬೆಳಿಗ್ಗೆನೆ ಎದ್ದು ಬಿಸಿನೀರೆಲ್ಲ ಕುಡ್ದು ಮತ್ತೆ ನನ್ನ ಏನಿದೆ ಮಾರ್ನಿಂಗ್ ಡಿಕಾಕ್ಷನ್ ಡ್ರಿಂಕ್ ಇರುತ್ತೆ. ಒಂದೊಂದ್ ದಿನ ಒಂದೊಂದಿರುತ್ತೆ. ಅದನ್ನ ಕುಡಿದು ಎಲ್ಲ ಮುಗಿಸಿ ಇವಾಗ ಮೆಂತ್ಯ ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಮೆಂತ್ಯ ಪಲಾವ್ ಸಿಂಪಲ್ ಆಗಿ ಈಸಿಯಾಗಿ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಈ ತರನು ನೀವು ಟ್ರೈ ಮಾಡಿ. ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದಾದ್ರೂ ಬಿಡಿಸ್ಕೊಬಹುದು ಅಥವಾ ಮೇನ್ ಸಿಪ್ಪೆ ತೆಗ್ದಾದ್ರೂ ಬಿಡಿಸ್ಕೊಬಹುದು. ಸಿಪ್ಪೆ ತೆಗಿತಾ ಕುತ್ಕೊಂಡ್ರೆ ಟೈಮ್ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಮೇಲೆ ಹಾಗೇನೆ ಬಿಡಿಸ್ಕೊಳ್ತೀನಿ. ನೀಟಾಗಿ ಫುಲ್ ಸಿಪ್ಪೆ ತೆಗ್ದಿ ಹಾಕೋದಿಕ್ ಹೋಗ್ತಾ ಇಲ್ಲ. ಹಾಗಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಈ ತರನಾದ್ರು ಬಿಡ್ಸಾದ್ರೂ ಹಾಕ್ಬೋದು. ಇಲ್ಲಿ 3 ಗ್ಲಾಸ್ ಅಕ್ಕಿಗೆ ಅಂದ್ರೆ ಒಂದು ಪಾವು ಅಕ್ಕಿಗೆ ಇಲ್ಲಿ ನಾನು 3 ಬೆಳ್ಳುಳ್ಳಿ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕದು, ಒಂದು ಈರುಳ್ಳಿ, ಮತ್ತೆ ಹಸಿಮೆಣಸಿನ್ಕಾಯಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ಸ್ಪೈಸಿ ಜಾಸ್ತಿ ತಿನ್ನೋದಿಕ್ ಹೋಗ್ಬೇಡಿ. ನಾನಿದು ಖಾರ ಇಲ್ಲ ಅದಕ್ಕೋಸ್ಕರ ಒಂದ್ 10 ರಿಂದ 12 ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಮತ್ತೆ ಬಟಾಣಿ, ಸ್ವಲ್ಪ ಬಟಾಣಿ ಇದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಗ್ಗರಣೆಗೆ ಬಟಾಣಿ ಮತ್ತೆ ಸೊಪ್ಪು, ಮೆಂತ್ಯ ಸೊಪ್ಪು ಬೇಕೇ ಬೇಕು ಇದಕ್ಕೆ ಒಗ್ಗರಣೆಗೆ. ಮತ್ತೆ ರುಬ್ಬೋದಿಕ್ಕೆ ಒಂದು ಈರುಳ್ಳಿ, ಒಂದ್ ಸ್ವಲ್ಪ ದಪ್ಪ ಇದೆ ಈರುಳ್ಳಿ, ಮತ್ತೆ ಸ್ವಲ್ಪ ಶುಂಠಿ, ಮತ್ತೆ 3 ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 10 ರಿಂದ 12 ಹಸಿಮೆಣಸಿನ್ಕಾಯಿ. ಸ್ವಲ್ಪ ಖಾರ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಪುದೀನ ಮತ್ತೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈ 3 ಕೂಡ ನೀಟಾಗಿ ವಾಶ್ ಮಾಡಿ ಹಾಕೊಬೇಕು. ಯಾಕೆಂದ್ರೆ ಮಣ್ಣಿರುತ್ತೆ, ಮಣ್ಣಿರೋ ಕಾರಣ ನೀಟಾಗಿ ವಾಶ್ ಮಾಡಿ ಹಾಕೊಬೇಕು. ಸೊಪ್ಪಲ್ಲಿ ಪಲಾವ್ಗಾಗ್ಲಿ ಏನಕ್ಕಾಗ್ಲಿ ಅಥವಾ ಚಿಕನ್ ಫ್ರೈಗಾಗ್ಲಿ ಏನಕ್ಕಾದ್ರೂನು ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನ ಸೊಪ್ಪು 2 ಸೊಪ್ಪನ್ನ ಜಾಸ್ತಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪಲಾವ್ಗಂತೂ ಸೊಪ್ಪು ಜಾಸ್ತಿ ಹಾಕೊಂಡ್ರೆ ಗ್ರೀನ್ ಆಗಿ ಬರುತ್ತೆ ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ಈಗ ಇದಕ್ಕೆ ಚಕ್ಕೆ ಮತ್ತೆ ಲವಂಗ, ಚಕ್ಕೆ ಮತ್ತೆ ಲವಂಗ ಕಮ್ಮಿನೇ ಹಾಕೊಳ್ಳಿ. ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋರ್ಗೆ ಚಕ್ಕೆ ಲವಂಗ ಹಾಕಿದ್ರೆ ಆಗೋಲ್ಲ. ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿನೇ ಹಾಕೊಬೇಕು. ಚಕ್ಕೆ ಲವಂಗನ ಸ್ಪೈಸಿಗೋಸ್ಕರ ಒಂದು ಟೇಸ್ಟ್ಗೋಸ್ಕರ ಅಷ್ಟೇ ಹಾಕೊಳ್ಳೋದು. ಅದ್ ಬಿಟ್ರೆ ಅದ್ರಲ್ಲಿ ಏನು ಇರಲ್ಲ. ಸೊ ನೀವು ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಇದಕ್ಕೆ ಧನ್ಯಾ ಪುಡಿನ ಹಾಕೊಬೇಕು. ಧನ್ಯಾ ಪುಡಿ ಹಾಕೊಳ್ಳೋದ್ರಿಂದ ಫ್ಲೇವರ್ ಕೊಡುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನ್ ಅಷ್ಟು ಧನ್ಯಾ ಪುಡಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕೊಂಡು ರುಬ್ಕೊಬೇಕು. ಪಲಾವ್ಗೆ ಮಸಾಲೆ ನುಣ್ಣಗಿರ್ಬಾರ್ದು. ಯಾವತ್ತೂ ಕೂಡ ನುಣ್ಣಗಿದ್ರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಸ್ವಲ್ಪ ತರಿ ತರಿ ತರ ಇದ್ರೆ ಪಲಾವ್ಗೆ ಮಸಾಲೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗ್ ಬರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ನುಣ್ಣಗ್ ರುಬ್ಬಾರ್ದು, ಸ್ವಲ್ಪ ತರಿ ತರಿ ತರ ರುಬ್ಬಿದ್ರೆ ಇನ್ನ ಚೆನ್ನಾಗಿರುತ್ತೆ. ಇವಾಗ ರುಬ್ಬಿದಾಯ್ತು. ಇವಾಗ ಮೆಂತ್ಯ ಸೊಪ್ಪು ಮತ್ತೆ ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಹುಳಿ ಟೊಮೊಟೊ ಬಳಸ್ತಾ ಇದ್ದೀನಿ. ನೀವು ಸ್ವೀಟ್ ಟೊಮೊಟೊನಾದ್ರೂ ಬಳಸ್ಬೋದು, ಹುಳಿ ಟೊಮೊಟೊನಾದ್ರೂ ಬಳಸ್ಬೋದು. ನಿಮ್ ಇಷ್ಟ, ನೀವು ಯಾವ ಟೊಮೊಟೊ ಬಳಸ್ತಾ ಇದ್ದೀರಾ ಆ ಟೊಮೊಟೊ ಬಳಸಿ. ಸ್ವಲ್ಪ ಹಣ್ಣಾಗಿರ್ಲಿ ಟೊಮೊಟೊ. ಮತ್ತೆ ನೀವು ಚಿಕ್ಕ ಚಿಕ್ಕಾದ್ರೂ ಹಚ್ಕೊಬಹುದು, ಇಲ್ಲ ಉದ್ದುದ್ದ ದಪ್ಪ ದಪ್ಪ ಹೇಗ್ ಬೇಕಾದ್ರೂ ಹೆಚ್ಕೊಬಹುದು. ಒಂದೇ ಒಂದು ಟೊಮೊಟೊ ತಗೊಬೇಕು ಅಷ್ಟೇನೆ. ಜಾಸ್ತಿ ಹುಳಿನೂ ಆಗ್ಬಾರ್ದು ಹುಳಿ ಟೊಮೊಟೊ ಆದ್ರೆ. ಸ್ವೀಟ್ ಟೊಮೊಟೊ ಆದ್ರೆ ಜಾಸ್ತಿ ಸ್ವೀಟು ಆಗ್ಬಾರ್ದು. ಮೆಂತ್ಯ ಸೊಪ್ಪು ನೋಡಿ ತಗೊಬೇಕು. ನಾನಿಲ್ಲಿ ಒಂದು ಹಿಡಿ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ನನ್ನ ಕೈಯಲ್ಲಿ ಒಂದು ಹಿಡಿ ತಗೊಂಡಿದ್ದೀನಿ. ಜಾಸ್ತಿ ಮೆಂತ್ಯ ಸೊಪ್ಪು ಹಾಕ್ಬಿಟ್ರು ಕೂಡ ಕಹಿ ಆಗುತ್ತೆ ಪಲಾವು. ಅದಕ್ಕೋಸ್ಕರ ನೀವು ಎಷ್ಟು ಅಕ್ಕಿ ಹಾಕ್ತೀರಾ, ಎಷ್ಟು ಜನಕ್ಕೆ ಬೇಕು ಅದನ್ನ ನೋಡಿ ಮೆಂತ್ಯ ಸೊಪ್ಪನ್ನ ಕಟ್ ಮಾಡ್ಕೊಬೇಕು. ಇಲ್ಲಾಂದ್ರೆ ನೀವು ಜಾಸ್ತಿ ತಗೊಂಡ್ಬಿಟ್ರೆ ಅದೇನಾಗ್ಬಿಡುತ್ತೆ, ಪಲಾವ್ ಎಲ್ಲ ಕಹಿ ಬಂದ್ಬಿಡುತ್ತೆ. ಇಲ್ಲಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ನೀವು ತುಪ್ಪ, ಬೆಣ್ಣೆ, ಎಣ್ಣೆ ಏನ್ ಬೇಕಾದ್ರೂ ಹಾಕೊಬಹುದು. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ.
ತುಪ್ಪ ಒಗ್ಗರಣೆಗಾದ್ರೂ ಹಾಕೊಬಹುದು. ಇಲ್ಲಾಂದ್ರೆ ಫುಲ್ ವಿಸಲ್ ಎಲ್ಲ ಕೂಗಿ ನಾವು ಲಿಡ್ ಎಲ್ಲ ಓಪನ್ ಮಾಡದ್ಮೇಲಾದ್ರೂ ತುಪ್ಪ ಹಾಕಿ ಮಿಕ್ಸ್ ಮಾಡ್ಬೋದು. ಒಗ್ಗರಣೆಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತೀನಿ. ಬೆಣ್ಣೆ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ. ಬೆಣ್ಣೆ ಇದ್ರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಇಲ್ಲಿ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಸೋಂಕಾಳು, ಕಲ್ಲುವ, ಮೇಥಿ ಇದನ್ನೆಲ್ಲ ಹಾಕೊಂಡು ಸ್ವಲ್ಪ ಗಸಗಸೆ ಇದನ್ನೆಲ್ಲ ಹಾಕೊಂಡು ಸ್ಟಾರು ಇದನ್ನೆಲ್ಲ ಹಾಕೊಂಡು ಸ್ಪೈಸಸ್ ಎಲ್ಲ ಹಾಕೊಂಡ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಆ ಒಗ್ಗರಣೆಲೆ ಗೊತ್ತಾಗುತ್ತೆ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಅಂತ. ಇದು ಇಷ್ಟ ಇಲ್ಲ ನಂಗೆ ಸ್ಪೈಸಸ್ ಎಲ್ಲ ಹಾಕೊಳಕ್ ಇಷ್ಟ ಇಲ್ಲ ಅಂತ ಅಂದ್ರೆ ಇದನ್ನ ಇಲ್ಲಿ ಸ್ಕಿಪ್ ಮಾಡ್ಬೋದು. ನೀವು ಡೈರೆಕ್ಟ್ ಆಗಿ ಬಟಾಣಿ, ಟೊಮೊಟೊ, ಸೊಪ್ಪು ಇಷ್ಟನ್ನು ಹಾಕೊಬಹುದು. ಈ ಸ್ಪೈಸಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಅಂತೇಳಿ ನಾನು ಸ್ಪೈಸಸ್ ಹಾಕ್ತಾ ಇದ್ದೀನಿ. ಇದು ಎಣ್ಣೆಲಿ ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ಬಟಾಣಿ ಹಾಕೊಬೇಕು. ಬಟಾಣಿ ಹಾಕ್ಬೇಕಾದ್ರೆ ಹುಷಾರಾಗಿರಿ, ಅದು ಸಿಡಿಯುತ್ತೆ. ಸೊ ಸಿಡಿಯೋದ್ರಿಂದ ಮುಖಕ್ಕೆಲ್ಲ ಆರೋ ಚಾನ್ಸಸ್ ಇರುತ್ತೆ. ಸೊ ಬಟಾಣಿ ಹಾಕಿದ ತಕ್ಷಣ ಟೊಮೊಟೊ ಮತ್ತೆ ಸೊಪ್ಪನ್ನ ಹಾಕೊಂಡು ಇದು 1 ನಿಮಿಷ ಬೇಯೋವರೆಗೆ ಬಿಡ್ಬೇಕು. ಚೆನ್ನಾಗಿ ಬೆಂದ ಮೇಲೇನೆ ಮಸಾಲೆ ಹಾಕ್ಬೇಕು. ಸೊಪ್ಪು ಸ್ವಲ್ಪ ಹಸಿ ಸ್ಮೆಲ್ ಹೋದ್ರೆ ಕಹಿ ಸ್ಮೆಲ್ ಬರಲ್ಲ ಸೊಪ್ಪಲ್ಲಿ. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೆ 1 ನಿಮಿಷ ಆದ್ರೂ ಚೆನ್ನಾಗಿ ಬೇಯೋವರೆಗೆ ಬಿಟ್ಟು ನೆಕ್ಸ್ಟ್ ಇದಕ್ಕೆ ಮಸಾಲೆನ ಹಾಕ್ಬೇಕು. ಮಸಾಲೆನೂ ಅಷ್ಟೇ, ಮಸಾಲೆ ಹಾಕಿದ್ಮೇಲೆ ನೀರ್ ಹಾಕ್ಬಾರ್ದು. ಮಸಾಲೆ ಹಾಕಿದ ತಕ್ಷಣ 1 ನಿಮಿಷ ಬಿಟ್ಟು ಅದು ಚೆನ್ನಾಗಿ ಸ್ಮೆಲ್ ಎಲ್ಲ ಹೋಗಿ ಎಣ್ಣೆ ಮೇಲ್ಗಡೆ ಬರೋವರೆಗೆ ಕುದಿಯೋವರೆಗೆ ಬಿಡಬೇಕು. ಆವಾಗ ಮಸಾಲೆ ಬೆಂದಿರುತ್ತೆ. ಸೊ ಇವಾಗ ಮಸಾಲೆ ಬೇಯಿಸ್ಕೊಳ್ಳೋಣ. ಮಸಾಲೆ 1 ನಿಮಿಷ ಬೇಯೋವರೆಗೆ ಬಿಟ್ಟು ನೆಕ್ಸ್ಟ್ ಅಕ್ಕಿನ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು. ನಾನಿಲ್ಲಿ ಯಾವುದೇ ತರ ಮುಂಚೆನೆ ನೆನೆಸಿ ಅಕ್ಕಿನ ಒಂದು 5 ಮಿನಿಟ್ಸ್ ಎಲ್ಲ ನೆನೆಸಿ ಹಾಕ್ತಾ ಇಲ್ಲ, ಅವಾಗ್ಲೇ ವಾಶ್ ಮಾಡಿ ಹಾಕ್ತಾ ಇದ್ದೀನಿ. ಸೊ ಈಗೂ ಹಾಕ್ಬೋದು, ಇಲ್ಲ ಅಂದ್ರೆ ಬೇಗ ಆಗ್ಬೇಕು ನಿಮ್ಗೆ ಅಂದ್ರೆ 1 2 ಮಿನಿಟ್ಸ್ 5 ಮಿನಿಟ್ಸ್ ನೆನೆಸಿ ಹಾಕೋದ್ರಿಂದ ಒಂದೇ ವಿಸಲ್ ಸಾಕು. ಇಲ್ಲ ನಾವು ಅಲ್ಲೇ ವಾಶ್ ಮಾಡಿ ಅಕ್ಕಿನ ಹಾಕ್ತೀವಿ ಡೈರೆಕ್ಟ್ ಆಗಿ ಅಂತ ಅಂದ್ರೆ 2 ವಿಸಲ್ ಬೇಕು. ಸೊ ನಾನಿಲ್ಲಿ ಡೈರೆಕ್ಟ್ ಆಗಿ ವಾಶ್ ಮಾಡಿ ಹಾಗೆ ಹಾಕ್ತಾ ಇದ್ದೀನಿ. ಇದಕ್ಕೆ 2 ವಿಸಲ್ ನಮ್ಮ ಕುಕ್ಕರ್ ಅಲ್ಲಿ ಬೇಕೇ ಬೇಕು. ಪ್ರೆಷರ್ ಇದ್ರೆ 1 ವಿಸಲೇ ಸಾಕು ಪಲಾವ್ಗೆ. ಇಲ್ಲಿ ನಾನು 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ನ ನೀರ್ ಹಾಕೊಳ್ತಾ ಇದ್ದೀನಿ. ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ಮೇಲೆ 1 ಗ್ಲಾಸ್ ಎಕ್ಸ್ಟ್ರಾ ಹಾಕೊಬೇಕು. ಇದು ಅಂಗಡಿ ಅಕ್ಕಿ ಆಗಿರೋದ್ರಿಂದ. ಅದೇ ನಮ್ಮೂರ್ದು ಗದ್ದೆ ಅಕ್ಕಿ ಆದ್ರೆ ನಾನು 1 ಗ್ಲಾಸ್ ಕಮ್ಮಿನೇ ಹಾಕ್ತೀನಿ. ಸ್ವಲ್ಪ ಅಂಗಡಿ ಅಕ್ಕಿ ಅಂದ್ರೆ ಬುಲೆಟ್ ರೈಸ್ ಅಥವಾ ರಾ ರೈಸ್ ಆ ತರ ಇದ್ರೆ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಈ ತರ ಅಕ್ಕಿ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಅದನ್ನು ಕೂಡ 1 ನಿಮಿಷ ಅಥವಾ 1.5 ಮಿನಿಟ್ಸ್ ಬಿಡ್ಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಸಾಲೆ ಮತ್ತೆ ಅಕ್ಕಿ ಹಿಡಿಯೋ ಹಾಗೆ 1 ನಿಮಿಷ ಕುದಿಯಕ್ಕೆ ಬಿಡ್ಬೇಕು. ಇಲ್ಲಿ ನೀರ್ ಫಸ್ಟೇ ಹಾಕಿ ಅಕ್ಕಿ ಹಾಕ್ತಾರೆ. ನೀರ್ ಕುದಿ ಬಂದ ಮೇಲೆ ನಾನು ಈ ತರ ಮಾಡ್ತೀನಿ. ಫಸ್ಟ್ ಅಕ್ಕಿನ ಮಸಾಲೆಗೆ ಹಾಕಿ ಆಮೇಲೆ ಅದು ಒಂದ್ ಕುದಿ ಬಂದ ಮೇಲೆ ಆಮೇಲೆ ನೀರ್ನ ಹಾಕ್ತೀನಿ. ನೀವಿಲ್ಲಿ ಬಿಸಿನೀರಾದ್ರೂ ಹಾಕೊಬಹುದು ಅಥವಾ ತಣ್ಣೀರಾದ್ರೂ ಹಾಕೊಬಹುದು. ಇಲ್ಲಿ ನಾನು ಮೊದ್ಲೇ ಹೇಳ್ದಂಗೆ 3 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರ್ ಹಾಕ್ತಾ ಇದ್ದೀನಿ. ಇದು ಅಂಗಡಿ ಅಕ್ಕಿ ಅಂದ್ರೆ ರಾ ರೈಸ್ ಬುಲೆಟ್ ರೈಸ್ ಆಗಿರೋದ್ರಿಂದ. ಅದೇ ನೀವು ಗದ್ದೆ ಅಕ್ಕಿ ಮಿಲ್ಲಲ್ಲಿ ತಗೊಬಂದ್ರೆ ಡೈರೆಕ್ಟ್ 1 ಗ್ಲಾಸ್ ಕಮ್ಮಿನೇ ಹಾಕೊಬೇಕು. ಅದಕ್ಕೆ ನೀರ್ ಕಮ್ಮಿ ಬೇಕು, ಈ ಅಕ್ಕಿಗೆ ನೀರು ಜಾಸ್ತಿ ಬೇಕು. ಇವಾಗ ಅದು ಒಂದ್ ಕುದಿ ಬಂದ್ಮೇಲೆ ಇವಾಗ ನೀರ್ನ ಹಾಕೊಳ್ತಾ ಇದ್ದೀನಿ. ನೀರ್ ಹಾಕೊಂಡ್ಮೇಲೂ ಕೂಡ ಚೆನ್ನಾಗಿ ಕುದಿ ಬಂದ ಮೇಲೇನೆ ಕುಕ್ಕರ್ದು ಮುಚ್ಚಳನ ಲಿಡ್ನ ಕ್ಲೋಸ್ ಮಾಡ್ಬೇಕು. ಅಲ್ಲಿವರೆಗೆ ಕ್ಲೋಸ್ ಮಾಡಬಾರ್ದು. ಬೇಗ ಆಗ್ಬೇಕು ಅಂತ ಅಂದ್ರೆ ಇದೊಂದು ಟ್ರಿಕ್ಸು. ನಮ್ಗೆ ಬೇಗ ಮಾರ್ನಿಂಗ್ ಟಿಫನ್ ಬೇಗ ಆಗ್ಬೇಕು ಅಂದ್ರೆ ಫಸ್ಟೇ ಇವಾಗ ಹಾಕಿದ ತಕ್ಷಣ ಕುದಿ ಬರೋವರೆಗೆ ಬಿಡ್ಬೇಕು. ಕುದಿ ಬಂದ ಮೇಲೇನೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಕೂಗಿಸ್ಕೊಬೇಕು. ಅವಾಗ ಬೇಗ ವಿಸಲ್ ಬರುತ್ತೆ, ಪ್ರೆಷರ್ ಬೇಗ ಇರುತ್ತೆ, ವಿಸಲ್ ಬರುತ್ತೆ. ನಾವು ಅದಕ್ಕಿಂತ ಮುಂಚೆನೆ ಕುದಿಯಕ್ಕಿಂತ ಮುಂಚೆನೆ ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ಬಿಟ್ರೆ ಪ್ರೆಷರ್ ಬರೋದ್ ಲೇಟ್ ಆಗಿ ವಿಸಲ್ ಬರೋದು ಕೂಡ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಕುದಿಯಕ್ಕೆ ಬಿಟ್ಬಿಡ್ಬೇಕು. ಇವಾಗ ಅವಾಗ್ಲೇ ಸ್ವಲ್ಪ ಉಪ್ಪು ಹಾಕೊಂಡಿದೆ. ಇವಾಗ ಒಂದ್ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ. ಫಸ್ಟೇ ಫುಲ್ ಹಾಕ್ಬಾರ್ದು. ಅವಾಗ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕೊಂಡು ಇವಾಗ ಫುಲ್ ಪಲಾವ್ಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪು ಹಾಕಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬಿಟ್ಟು ಆಮೇಲೆ ಉಪ್ಪನ್ನ ಹಾಕೊಬಹುದು. ಫಸ್ಟೇ ಜಾಸ್ತಿ ಹಾಕೋದಿಕ್ ಹೋಗ್ಬೇಡಿ. ಇವಾಗ ಒಂದ್ ಕುದಿ ಬರ್ತಾ ಐತೆ. ಇದು ಚೆನ್ನಾಗಿ ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬಂದ ಮೇಲೇನೆ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡ್ಬೇಕು. ಇಲ್ಲ ಮುಂಚೆನೆ ಕ್ಲೋಸ್ ಮಾಡ್ಬಿಟ್ರೆ ಅದು ಸ್ವಲ್ಪ ವಿಸಲ್ ಬರೋದು ಲೇಟ್ ಆಗುತ್ತೆ. ಟಿಫನ್ ಕೂಡ ಬೇಗ ಆಗಲ್ಲ. ಮಾರ್ನಿಂಗ್ ಯಾಕೆ ಅಂದ್ರೆ ಲೇಟ್ ಆಗಿದ್ರು ಕೂಡ ಬೇಗ ಮಾಡ್ಬೇಕಾಗಿರುತ್ತೆ ಟಿಫನ್. ಅದಕ್ಕೋಸ್ಕರ
ಈ ಟ್ರಿಕ್ಸ್ ಎಲ್ಲ ಯೂಸ್ ಆಗ್ತವೆ. ಇವಾಗ ಕುದಿ ಚೆನ್ನಾಗ್ ಬರ್ತಿದೆ. ಇವಾಗ ನೀವು ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿದ್ರೆ ಬೇಗ ವಿಸಲ್ ಬರುತ್ತೆ. ಆಮೇಲೆ ಬೇಗ ಕೂಡ ಆಗುತ್ತೆ. ಇವಾಗ ನಮ್ಮ ಕುಕ್ಕರ್ ಅಲ್ಲಿ 2 ವಿಸಲ್ ಬರ್ಬೇಕು. ಇನ್ ಬೇರೆ ನಿಮ್ದು ಹೊಸ ಕುಕ್ಕರ್ ಆತರ ಏನಾರು ಇದ್ರೆ ಒಂದೇ ವಿಸಲ್ ಸಾಕಾಗುತ್ತೆ. ಅದ್ರ ಜೊತೆಗೆ ಏನಾದ್ರು ಬೇಕೇ ಬೇಕಲ್ವಾ. ಸೊ ಮಾರ್ನಿಂಗ್ ನನ್ಗೆ ಪಲಾವ್ ಇದ್ರೆ ಅದ್ರ ಜೊತೆಗೆ ಆಮ್ಲೆಟ್ ಇರ್ಲೇಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ತರ ಆಮ್ಲೆಟ್ ಮಾಡ್ಕೊಳ್ತೀನಿ. ಮಸ್ತ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ ಪಲಾವು ಮೊಸರು ಬಜ್ಜಿ ಆಮ್ಲೆಟ್ ಇದ್ರಂತೂ ಸೂಪರ್ ಆಗಿರುತ್ತೆ. ನನ್ಗಂತೂ ಇದು ಬೇಕೇ ಬೇಕಿರುತ್ತೆ. ಅದು ವೆಡ್ನೆಸ್ಡೇ ಆದ್ರೆ ಮಾತ್ರ. ಇನ್ ಬೇರೆ ದಿನ ಎಲ್ಲ ತಿನ್ನೋದಿಕ್ ಹೋಗಲ್ಲ. ಮಾರ್ನಿಂಗ್ ವೆಡ್ನೆಸ್ಡೇ ಪೂಜೆ ಎಲ್ಲ ಇಲ್ದೇ ಇರೋ ಕಾರಣ ಪೂಜೆಗೆ ಅವತ್ತು ರಜಾ ಇರುತ್ತೆ ನಮ್ಮ ಮನೇಲಿ. ಸೊ ಅದಕ್ಕೆ ನಾನು ಮಾರ್ನಿಂಗ್ ಅಂತೂ ಪಲಾವ್ ಏನಾದ್ರು ಮಾಡಿದ್ರೆ ಈ ತರ ಆಮ್ಲೆಟ್ ಹಾಕೊಂಡು ತಿನ್ನೋದು ನನ್ನ ಇದು ಅಂದ್ರೆ ಪದ್ಧತಿ ಏನು ಇಲ್ಲ ನಮ್ಮನೇಲಿ. ಬಟ್ ನನಗಿಷ್ಟ ಬಿಸಿ ಬಿಸಿ ಪಲಾವ್ಗೆ ಆಮ್ಲೆಟ್ ಮೊಸರು ಬಜ್ಜಿ ಹಾಕೊಂಡು ತಿನ್ನೋದು ನಂಗೆ ತುಂಬಾನೇ ಇಷ್ಟ. ಅದಕ್ಕೋಸ್ಕರ ನಾನು ಮಾರ್ನಿಂಗು ಈ ತರ ಬ್ರೇಕ್ಫಾಸ್ಟ್ ನಮ್ಮನೆ ರೆಡಿ ಆಯ್ತು. ಇವತ್ತಂತೂ ಓಲ್ಡ್ ಡೇ ತುಂಬಾ ಬ್ಯುಸಿ ಇದ್ದೆ. ಎಷ್ಟು ಬ್ಯುಸಿ ಅಂದ್ರೆ ಇವಾಗಂತೂ ಹಬ್ಬ ಬೇರೆ ಬರ್ತಾ ಐತೆ, ಅದ್ರದ್ದು ಬ್ಯುಸಿ. ಮತ್ತೆ ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಅದ್ರ ಬ್ಯುಸಿ. ಸೊ ಮಾರ್ನಿಂಗ್ ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸೀರೆ ನೋಡೋದಿಕ್ ಬರ್ತೀನಿ ಅಂತ ಹೇಳಿದ್ರು ಒಬ್ರು ಮನೆಗೆ. ಸೊ ಸೀರೆ ನೋಡೋದಿಕ್ ಬಂದ್ರು. ನಾವು ಆನ್ಲೈನ್ ಅಲ್ಲಿ ಮಾಡ್ಬೇಕು ಅಂತ ತಗೊಬಂದಿದ್ದು ಸೀರೆ. ಬಟ್ ನಮ್ದು ಹೇಗೆ ಅಂದ್ರೆ ಆನ್ಲೈನ್ ಗಿಂತ ಆಫ್ಲೈನ್ ಅಲ್ಲೇ ಜಾಸ್ತಿ ಹೋಗ್ತಾ ಇದೆ. ಇವಾಗ ತುಂಬಾ ಜನ ಟ್ರೆಂಡಿಂಗ್ ಆಗ್ಬಿಟ್ಟಿದೆ ಆನ್ಲೈನ್ 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 ಸ್ಯಾರಿ ಅಂತ. ಬಟ್ ಅವ್ರಿಗೆ ಸೇಲ್ ಆಗ್ತಿದೆಯೋ ಏನೋ ನನ್ಗಂತೂ ಗೊತ್ತಿಲ್ಲ. ನಾನು ಯಾವ್ದು ಕೂಡ ನಂಬೋದಿಕ್ ಹೋಗಲ್ಲ. ಅಷ್ಟ್ ಸೇಲ್ ಆಯ್ತು ಇಷ್ಟ್ ಸೇಲ್ ಆಯ್ತು ಅಂತ ಹೇಳ್ತಾರೆ ಆನ್ಲೈನ್ ಅಲ್ಲಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಒಂದ್ 5 ಸ್ಯಾರಿ ಸೇಲ್ ಆಗಿರ್ಬೋದು ಅಷ್ಟೇ, ಅದ್ರ ಮೇಲೆ ಆಗಿಲ್ಲ. ಆಫ್ಲೈನ್ ಅಂತೂ ನಮ್ಗ್ ತುಂಬಾನೇ ಸೇಲ್ ಆಯ್ತು. ಫಸ್ಟ್ ಒಂದ್ ಸ್ಟಾಕ್ ತಗೊಬಂದಿದ್ವಿ ನಾವು, ಅದು ಫುಲ್ ಸ್ಯಾರಿ ಖಾಲಿಯಾಗಿ ಮತ್ತೆ ನೆಕ್ಸ್ಟ್ ಇನ್ನೊಂದ್ 2 ಡೇಸ್ ಬ್ಯಾಕ್ ಒಂದ್ ಸ್ಟಾಕ್ ತಗೊಬಂದು ಇದ್ರಲ್ಲೂ ಎಷ್ಟು ಆಲ್ಮೋಸ್ಟ್ ಅಲ್ಲೂ ಸ್ಯಾರಿ ಸೇಲ್ ಆಗಿದೆ. ಇದಂತೂ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಸ್ಯಾರಿ ಅಂತಾನೆ ಹೇಳ್ಬಹುದು. ಹಾಗೆ ಸ್ಯಾರಿ ಎಲ್ಲ ಕೊಟ್ಟು ಎಲ್ಲ ಆಗಿ ಅದನ್ನು ಸ್ವಲ್ಪ ಹೊತ್ತು ನಡ್ಸಿ ಮತ್ತೆ ಒಬ್ರು ಆಂಟಿ ಅಂದ್ರೆ ಮೂರ್ತಿಯವರ ಫ್ರೆಂಡ್ ಅಮ್ಮ ನನಗ್ ಕಾಲ್ ಮಾಡಿದ್ರು. ನಾನು ಸ್ವಲ್ಪ ಯೂಟ್ಯೂಬ್ ಮಾಡ್ಬೇಕು ಕಣಮ್ಮ ಹೇಗೆ ಅಂತ ಹೇಳ್ಕೊಡ್ಬಾ ಅಂತ. ಗೈಸ್ ನಾ ಹೇಗೆ ಅಂದ್ರೆ ನಮ್ಮಿಂದ ಒಬ್ರು ಏನಾದ್ರೂ ಕಲಿತಾರೆ ಅಂದ್ರೆ ತುಂಬಾನೇ ಖುಷಿ ನನಗೆ. ಅವ್ರಿಗೆ ಕಲ್ಸೋದಿಕ್ಕಾಗ್ಲಿ ಅವ್ರಿಗೆ ಹೇಳೋದಿಕ್ಕಾಗ್ಲಿ ಅದೆಲ್ಲ ನಂಗೆ ಸಿಕ್ಕಾಬಟ್ಟೆ ಖುಷಿ. ನಾನು ಯೂಟ್ಯೂಬ್ ಇಂದ ಏನ್ ಕಲ್ತಿದ್ದೀನೋ ಏನೋ ನನಗ್ ಗೊತ್ತಿಲ್ಲ. ಬಟ್ ನಾನು ಇನ್ನೊಬ್ರಿಗೆ ಹೇಳ್ಕೊಡೋಷ್ಟು ಅವ್ರು ನಮ್ಮನ್ನ ಬಾಮ ಒಂದ್ ಸ್ವಲ್ಪ ಹೇಳ್ಕೊಡು ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಕರೆದ್ರಲ್ಲ, ಅದು ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಲ್ಲೇ ಅರ್ಧಕ್ಕೆ ಕೆಲ್ಸ ಎಲ್ಲ ಬಿಟ್ಟು ನಾನು ಅವ್ರ ಮನೆಗೆ ಹೋಗಿ ಯೂಟ್ಯೂಬ್ ಮಾಡೋದು ಹೇಗೆ, ಇನ್ಸ್ಟಾಗ್ರಾಮ್ ಅಲ್ಲಿ ಹೇಗೆ ಅನ್ನೋದೆಲ್ಲ ಅವ್ರಿಗೆ ಹೇಳ್ಕೊಟ್ಟೆ. ನೆಕ್ಸ್ಟ್ ಕೂಡ ಅವ್ರದ್ದು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಬರುತ್ತೆ ಇನ್ನೊಂದ್ ವೀಕ್ ಅಲ್ಲಿ. ನಾನು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ. ಅವ್ರ ಟೀಚರ್ ಅವರು ಈ ಏಜ್ ಅಲ್ಲಿ ಆ ಹುಮ್ಮಸ್ ಇದೆಯಲ್ಲ, ಮನೇಲೆ ಕುತ್ಕೊಂಬಾರ್ದು, ನಾನು ಏನಾದ್ರೂ ಮಾಡ್ಬೇಕು 4 ಜನಕ್ಕೆ ಉಪಕಾರ ಆಗ್ಬೇಕು ಅನ್ನೋದಿದೆಯಲ್ಲ, ಆ ಕಾನ್ಸೆಪ್ಟ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಅವರು ಕನ್ನಡ ಟೀಚರು ಮತ್ತೆ ಕನ್ನಡದ ಬಗ್ಗೆ ಅವ್ರು ಹೇಳ್ತಾರೆ. ಅವ್ರ ಥೀಮ್ ಇರೋದು ಕನ್ನಡದ ಬಗ್ಗೆ ಹೇಳ್ಬೇಕು, ಕನ್ನಡ ಕಲಿಸ್ಬೇಕು ಅನ್ನೋ ಥೀಮ್ ಇರೋದು ಅವ್ರಿಗೆ. ನಂಗಂತ ತುಂಬಾನೇ ಇಷ್ಟ ಆಯ್ತು ಅದು. ಕನ್ನಡ ತುಂಬಾ ಜನ ಮಾತಾಡಲ್ಲ, ತುಂಬಾ ಕಡೆ ಹೋದ್ರುನು ಬರೀ ಹಿಂದಿ ಇಂಗ್ಲಿಷ್ ಅಲ್ಲೇ ಇರ್ತಾರೆ, ಕನ್ನಡ ಅಂತೂ ಮರ್ತೇ ಹೋಗ್ತಿದ್ದಾರೆ ಅಂತ ಹೇಳಿ ಅವರು ನಾನ್ ಮನೇಲೆ ಕುತ್ಕೊಳ್ಳೋ ಬದಲು ಅವ್ರ ಟೀಚರು ರಿಟೈರ್ಡ್ ಆಗಿ ಇವಾಗ ಮನೇಲಿದ್ದಾರೆ. ಸೊ ನಾನ್ ಮನೇಲೆ ಈ ತರ ಟೈಮ್ ಪಾಸ್ ಮಾಡೋದ್ರಿಂದ ನನ್ನಿಂದ 4 ಜನಕ್ಕೆ ಉಪಕಾರ ಆದ್ರೆ ನಾನು ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ನ ಬಳಸ್ಕೊಂಡು ಕನ್ನಡದ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ದಿನಗಳಲ್ಲಿ ಅದು ಕೂಡ ಬರುತ್ತೆ. ಅದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ನೆಕ್ಸ್ಟ್ ದಿನಗಳಲ್ಲಿ ಗೈಸ್ ಅವರಿಗೆ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಹಾಗೆ ಹಬ್ಬಕ್ಕೆ ಎಳ್ಳು ಬೆಲ್ಲ ತಯಾರಿಸೋದು ನನಗ್ ತುಂಬಾನೇ ಇಷ್ಟ ಪರ್ಸನಲಿ. ಹಬ್ಬ ಒಂದ್ ವಾರದ ಮುಂಚೆ ಇರೋಂಗೆನೆ ನಾನು ಎಲ್ಲಾ ಪ್ರಿಪರೇಷನ್ ಮಾಡ್ತಾ ಇರ್ತೀನಿ. ನಂಗಂತೂ ಸಿಕ್ಕಾಬಟ್ಟೆ ಇಷ್ಟ ಎಳ್ಳು ಬೆಲ್ಲ ಮಾಡಿ ಎಲ್ಲಾರ್ಗೂ ಕೊಡೋದು ಅಂದ್ರೆ. ಅವಾಗೆಲ್ಲ ಫ್ರೀಯಾಗಿ ಕೊಡ್ತಿದ್ದೆ, ಬಟ್ ಇವಾಗ ನಾನು ಫ್ರೀಯಾಗಿ ಕೊಡ್ತಾ ಇಲ್ಲ. ಯಾವ್ದನ್ನ ಏನೇ ಕೊಟ್ರುನು ಹಣ ಅದಕ್ಕೆ ನಾವು ಪಡಿಲೇಬೇಕು ಅನ್ನೋದೊಂದು ಇವಾಗ ಗೊತ್ತಾಯ್ತು. ಸೊ ಫ್ರೀಯಾಗಿ ಏನು ಸಿಗಲ್ಲ ಅಂತ ನಿಮ್ಗೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನು ಮನೇಲೆ ಎಳ್ಳು ಬೆಲ್ಲ ಮಾಡಿ ಕೇಳ್ದವ್ರಿಗೆ ಇಷ್ಟಿಷ್ಟು ½ kg ಗೆ 1 kg ಇಷ್ಟು ರೈಟ್ ಅಂತ ಫಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಸೊ ಇವತ್ತಿಂದ ಸ್ಟಾರ್ಟ್ ಮಾಡಿ